ಆರ್ಸಿಬಿ ಮತ್ತು ಗುಜರಾತ್ ಜೈಂಟ್ಸ್ ನಡುವೆ ನವಿ ಮುಂಬೈನಲ್ಲಿ ನಡೆದಂತಹ ಈ ಒಂದು IPL ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಜೈಂಟ್ಸ್ ವಿರುದ್ಧ ಅದ್ಭುತ ಜಯ ಗಳಿಸಿದೆ. ಈ ಒಂದು ಪಂದ್ಯದ ರೋಚಕತೆ ಹೇಗಿತ್ತು, ಆರ್ಸಿಬಿ ಹೇಗೆ ಗೆಲುವು ಸಾಧಿಸಿತು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಟಾಸ್ ಸೋತಂತಹ ನಮ್ಮ ಆರ್ಸಿಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಪಡೆಯಿತು. ಆರ್ಸಿಬಿ ಇಂದಿನ ಪಂದ್ಯದಲ್ಲಿ ಅದ್ಭುತವಾಗಿ ಆಡಿತ್ತು. ಆದರೆ ಈ ಒಂದು ಪಂದ್ಯದಲ್ಲಿ ಯಾರಿಸ್ ಅವರು ಮೊದಲ ಓವರ್ನಲ್ಲಿ ಅದ್ಭುತ ಆಟವಾಡಿ 17 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ನಂತರ ಬಂದ ಹೇಮಲತಾ ಅಂತಹ ನಿರೀಕ್ಷೆಯನ್ನು ಹುಟ್ಟು ಹಾಕಲಿಲ್ಲ. 8 ಬಾಲ್ಗಳಲ್ಲಿ 4 ರನ್ ಗಳಿಸಿ ಔಟ್ ಆದರು. ಅವರ ನಂತರ ನಮ್ಮ ನಾಯಕಿ ಸ್ಮೃತಿ ಮಂದಣ್ಣ ಕೂಡ 8 ಬಾಲಲ್ಲಿ ಕೇವಲ 5 ರನ್ ಗಳಿಸಿ ಔಟ್ ಆಗಿ ಆರ್ಸಿಬಿಯ ಕಷ್ಟಕ್ಕೆ ದೂಡಿದರು. ಜಿ ನಾಯಕ್ ಕೂಡ 6 ಬಾಲಲ್ಲಿ 9 ರನ್ ಗಳಿಸಿದ್ರು. ಆರ್ಸಿಬಿ ಹೀನಾಯ ಸ್ಥಿತಿ 43ಕ್ಕೆ 4 ಅಂತಹ ಸಮಯದಲ್ಲಿ ಜೊತೆಯಾದಂತಹ ರಿಚಾ ಘೋಷ್ ಮತ್ತು ರಾಧಾ ಯಾದವ್ ಒಂದು ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು ಅಂತ ಹೇಳ್ಬೋದು. ಮೂಲೆಗೂ ಕೂಡ 6-4ಗಳನ್ನು ಹೊಡೆಯುವ ಮೂಲಕ ರಿಚಾ ಘೋಷ್ ಮತ್ತು ರಾಧಾ ಯಾದವ್ ಅದ್ಭುತವಾದಂತಹ ಆಟವಾಡಿದ್ರು. ಇವರಿಬ್ಬರ ಅತ್ಯುತ್ತಮ ಜೊತೆ ಆಟ ನೋಡಲು ಸೊಗಸಾಗಿತ್ತು. ರಿಚಾ ಯಾದವ್ ಅವರು 44 ರನ್ 28 ಬಾಲ್ಗಳಲ್ಲಿ ಔಟ್ ಆದರು. ಇವರ ಪಾರ್ಟ್ನರ್ಶಿಪ್ 105ಕ್ಕೆ ಕೊನೆಗೊಂಡಿತು. ನಂತರ ರಾಧಾ ಯಾದವ್ ಅವರು ಕೂಡ ಚೊಚ್ಚಲ ಅರ್ಧ ಶತಕ ಸಿಡಿಸಿದರು. 66 ರನ್ 47 ಬಾಲ್ಗಳಲ್ಲಿ ಔಟ್ ಆದರು. ಅಂತಿಮವಾಗಿ ಆರ್ಸಿಬಿ 182 ರನ್ 7 ವಿಕೆಟ್ ಕಳೆದುಕೊಂಡಿತು. ಗುಜರಾತ್ ಜೈಂಟ್ಸ್ ಪರ ಡೆವಿನ್ 3 ವಿಕೆಟ್ ಪಡೆದು ಮಿಂಚಿದ್ರೆ ಅವರಿಗೆ ಸಾಥ್ ನೀಡಿದವರು ಗೌತಮ್ ಅವರು 2 ವಿಕೆಟ್ ಪಡೆದು ಸಾಥ್ ನೀಡಿದರು. ನಂತರ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಗುಜರಾತ್ ಅದ್ಭುತ ಆರಂಭವನ್ನೇನೋ ಪಡೆಯಿತು. ವಿಕೆಟ್ ಕೀಪರ್ ಮೋನ್ನಿ ಅವರು 27 ರನ್ 14 ಬಾಲ್ಗಳಲ್ಲಿ ಆರ್ಸಿಬಿಗೆ ಬಿಸಿ ಮುಟ್ಟಿಸಿದರು. ಅವರ ಜೊತೆ ಫಲಮಿಲಾ 39 ರನ್ 20 ಬಾಲಲ್ಲಿ ಒಂದು ಹಂತದಲ್ಲಿ ಕನ್ವಾರ್ ಕೂಡ 21 ರನ್ 11 ಬಾಲಲ್ಲಿ ಪಂದ್ಯ ಆರ್ಸಿಬಿಯ ಕೈ ಜಾರುವ ಪರಿಸ್ಥಿತಿ ಬಂದಿತ್ತು. ಆರ್ಸಿಬಿಯವರ ಸಮಯೋಚಿತ ಬೌಲಿಂಗ್ನಿಂದಾಗಿ 155ಕ್ಕೆ 18.5 ಓವರ್ಗಳಲ್ಲಿ ಗುಜರಾತ್ ಆಲ್ಔಟ್ ಆಯಿತು. ಆರ್ಸಿಬಿ ಪರ ನಮ್ಮ ಶ್ರೇಯಾಂಕ ಪಾಟೀಲ್ 23 ರನ್ಗಳಿಟ್ಟು 5 ವಿಕೆಟ್ ಪಡೆದು ಮಿಂಚಿದ್ರು. ಜೊತೆಗೆ ಲಿಯಾನ್ ಬೆಲ್ ಅವರು ಕೂಡ 29 ರನ್ಗೆ 3 ವಿಕೆಟ್ ಪಡೆದು ಆರ್ಸಿಬಿ ಗೆಲುವಿಗೆ ಕಾರಣರಾದರು. ಆರ್ಸಿಬಿ ಟೇಬಲ್ನಲ್ಲಿ ಟಾಪ್ 1ನೇ ಸ್ಥಾನವನ್ನ ಪಡೆದಿದೆ. ಬಂಧುಗಳೇ, ಈ ಒಂದು WPLನಲ್ಲಿ ಆರ್ಸಿಬಿ ಈ ಬಾರಿ ಕಪ್ಪನ್ನು ಗೆಲ್ಲುತ್ತಾ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.